ನಮಸ್ತೆ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪ್ರೇಮಕಾವ್ಯ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ದಾಮಿನಿಗೆ ಎಲ್ಲೋ ಕಾಡಲ್ಲಿ ಬಂದುಬಿಟ್ಟಿದ್ದಾಳೆ. ದಾಮಿನಿ ಮತ್ತು ಸ್ನೇಹ ಇಬ್ಬರು ಬಂದಿದ್ದಾರೆ. ಸ್ನೇಹಗೆ ಬೈತಾ ಇದ್ದಾಳೆ, ನಾನು ನಿಮ್ಮ ಅತ್ತೆ, ನಾನೇನು ಅಂತ ನಿಂಗೆ ಗೊತ್ತಿರಲಿಲ್ವಾ? ನನಗೆ ಬಂದು ಮಚ್ಚಿಡ್ಕೊಂಡು ಅಟ್ಟಾಡಿಸ್ಕೊಬತ್ತೀಯ ನನ್ನನ್ನು ಹೊಡಿಯೋಕ್ಕೆ, ಏನು ನಿನ್ನ ಉದ್ದೇಶ ಅಂತ ಕೇಳ್ತಾಳೆ. ಹಂಗಲ್ಲ ಅತ್ತೆ, ಸಾರಿ ಅತ್ತೆ, ಸಾರಿ ಅತ್ತೆ, ನನಗೆ ಪ್ರೇಮ ಕಾವ್ಯ ಇಬ್ಬರೂ ಟಾರ್ಚರ್ ಕೊಟ್ಟು ನಿನಗೆ ಆ ಥರ ಹೇಳು ಅಂತ ಹೇಳಿ ಕಳಿಸಿದ್ರು. ಇಲ್ಲ ಅಂದರೆ ನಿಮ್ಮ ಅಪ್ಪನ ಸಾಯಿಸ್ಬಿಡ್ತೀವಿ ಅಂತೇಳಿ ಎದುರಿಸಿದ್ರು ಅತ್ತೆ, ಅದಕ್ಕೋಸ್ಕರ ನಾನು ಹಂಗಂದೆ ಅಂತ ಹೇಳ್ತಾಳೆ. ಅದಕ್ಕೆ ಅವ್ರು ಸೌರೇ ಹೇಳ್ತಾರೆ ಕಣೆ, ಅವ್ರು ಹೇಳ್ತಾರೆ ಅಂತೇಳ್ಬಿಟ್ಟು ನಾನು ನಿಮ್ಮ ಅತ್ತೆ, ನನ್ನನ್ನು ಆ ಥರ ಅಂತೀಯ ನೀನು? ನನಗೆ ಹೊಡಿಯೋಕ್ಕೆ ಬರ್ತೀಯ, ನನಗೆ ಮೆಟ್ರೆ ಹೆಚ್ಚೋಕ್ಕೆ ಬರ್ತೀಯ, ಕುತ್ತಿಗೆ ಹೆಚ್ಚಕ್ಕೆ ಬರ್ತೀಯ ಅಂತೆಲ್ಲ ಬೈತಾಳೆ. ಆಮೇಲೆ ಸಾರಿ ಅತ್ತೆ ಅಂತಲೇ ಇರ್ತಾಳೆ. ಅಷ್ಟೊತ್ತಿಗೆ ಪ್ರೇಮ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ. ಪ್ರೇಮ ಎಂಟ್ರಿ ಕೊಟ್ಬಿಟ್ಟು, ಏನು ದಾಮಿನಿ, ಏನು ಸಮಾಚಾರ, ಹೇಗಿದೆಯಾ ಅಂತ ಎಲ್ಲ ಕೇಳ್ತಾಳೆ. ಏಯ್ ಪ್ರೇಮ, ಎಲ್ಲ ನಿನ್ನಿಂದನೇ ಕಣೆ ಆಗೋದು ಅಂತ ಹೋಗ್ಬಿಟ್ಟು ಅವಳು ಕುತ್ತಿಗೆ ಇಟ್ಕೋತಾಳೆ. ಸಾಯಿಸ್ಬಿಡ್ತೀನಿ ನನ್ನ ಅಂತೇಳ್ಬಿಟ್ಟು. ನನ್ನನ್ನೇನು ಸಾಯಿಸೋದು, ನನ್ನನ್ನು ಸಾಯ್ಸೋಕ್ಕೆ ನಿನ್ನ ಕೆಲ ಆಗಲ್ಲ ದಾಮಿನಿ, ನಿನ್ನ ಆಟ ಮುಗೀತು, ನೀನು ಸಿಕ್ಕಾಕೊಂಡೆ, ಏನೂ ಮಾಡೋಕ್ಕಾಗಲ್ಲ ನಿನ್ನ ಕೈಯಲ್ಲಿ ಅಂತ ಇರ್ತಾಳೆ. ಅಷ್ಟೊತ್ತಿಗೆ ಕಾವ್ಯ ಆ ಕಡೆಯಿಂದ ಬಂದು ಸ್ನೇಹನ ಕುತ್ತಿಗೆ ಹಿಡ್ಕೋತಾಳೆ. ಹಿಡ್ಕೊಂಡು ಆ ಕಡೆ ನೋಡು, ನನ್ನೇನು ಕುತ್ತಿಗೆ ಹಿಡಿಯೋದು, ನೀನು ಆ ಕಡೆ ನೋಡು ಅಂತಾಳೆ. ಆ ಕಡೆ ನೋಡಿಬಿಟ್ಟು, ಓ ಇಬ್ಬರು ಅಕ್ಕ ತಂಗಿ ಇಬ್ಬರು ಸೇರಿಕೊಂಡು ನಮ್ಮನ್ನು ಅಟ್ಯಾಕ್ ಮಾಡೋಕ್ಕೆ ಬಂದಿದ್ದೀರಾ ಅಂತ. ಆಮೇಲೆ ಇಬ್ಬರು ಸೇರ್ಕೊಂಡು ಅಟ್ಯಾಕ್ ಮಾಡೋದಲ್ಲ, ನೀನು ಕುಡ್ದಿಯಲ್ಲ ನೀರು, ಅದರಲ್ಲಿ ನಮ್ಮ ಅತ್ತೆಗೆ ಏನು ವಿಷ ಹಾಕಿದ್ದೋ ಅದೇ ವಿಷ ಅದರಲ್ಲಿ ಹಾಕಿದೆ, ಕುಡ್ದೆ ತಾನೇ ನೀನು, ಇನ್ನು ಮೇಲಕ್ಕೆ ಹೋಗ್ತೀಯ ಬಿಡು, ಇನ್ನೊಂದು ಸ್ವಲ್ಪ ಹೊತ್ತು ಹೊರ್ಟೋಗ್ತೀಯ ಅಂತ ಹೇಳ್ತಾಳೆ ಪ್ರೇಮ. ನಾನು ಕುಡ್ದ ನೀರಲ್ಲಿ ವಿಷ ಹಾಕಿದ್ದ ಅಂತೇಳ್ಬಿಟ್ಟು, ಅಯ್ಯ ನೀನು ನೋಡಿ ಅಂತೀರಿ, ಇನ್ನೊಂದು 5 ನಿಮಿಷ 10 ನಿಮಿಷ ಹೋಗ್ತೀಯ ಸಲೀಸಾಗಿ ಅಂತ ಇಬ್ಬರೂ ಹಂಗಂತ ಬೈತಾರೆ. ಇಷ್ಟು ಆಟ ಆಡಿದೆ ನೀನು, ನಮ್ಮ ಫ್ಯಾಮಿಲಿನೇ ಚಿತ್ರಾನ್ನ ಮಾಡಾಕ್ಬಿಟ್ಟಲ್ಲ, ಎಲ್ಲರನ್ನೂ ಒಂದೊಂದು ರೂಟಲ್ಲಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾಳೆ. ಇಬ್ಬರು ಬೈತಾರೆ. ಬೈದ್ಬಿಟ್ಟು ಅಷ್ಟೊತ್ತಿಗೆ ಇವಳು ಹಾಕಿದೆ ಅಂತ ಗೊತ್ತಾದ ತಕ್ಷಣ ಅಯ್ಯೋ ಸುಸ್ತು ಸಂಕಟ ಸಾಯ್ತೀನಿ ಅಂತೇಳ್ಬಿಟ್ಟು ಹಂಗೆ ಕೂತ್ಕೊಂಡ್ಬಿಡ್ತಾಳೆ. ಕೂತ್ಕೊಂಡು ಏನು ಮಾತಾಡೋಕ್ಕೆ ಆಗಲ್ಲ ಅನ್ನೋ ಮಟ್ಟಕ್ಕೆ. ಆಮೇಲೆ ಅವರಿಬ್ಬರು ಬಾಯ್ ಬರ್ತೀವಿ, ಇನ್ನೊಂದು ಸ್ವಲ್ಪ ಹೊತ್ತು ಬದುಕಿರ್ತೀಯ ಅಷ್ಟೇ, ಆಮೇಲೆ ಹೋಗ್ತಾ ಇರ್ತೀಯ ಕೈಲಾಸಕ್ಕೆ ಅಂತ ಹೇಳ್ಬಿಟ್ಟು, ಎದ್ದು ನಡಿಯ ಕಾವ್ಯ ಹೋಗೋಣ ಅಂತ ಹೇಳ್ಬಿಟ್ಟು ಇಬ್ಬರು ಎದ್ದೋಗ್ತಾರೆ. ಅವ್ರು ಎದ್ದೋದ್ಮೇಲೆ ಇವಳು ಸ್ನೇಹ ಎಲ್ಲ ಕಡೆನೂ ಕರೀತಾಳೆ, ಎಲ್ಪ್ ಮೀ, ಯಾರು ಬನ್ನಿ ಎಲ್ಪ್ ಮಾಡಿ ಅಂತ. ಯಾರೂ ಬರಲ್ಲ ಅಲ್ಲಿ ಎಲ್ಪ್ ಮಾಡೋಕ್ಕೆ. ಕೊನೆಗೆ ರಾಮನು ಮಹಾದೇವನು ಮುಸ್ಕು ಹಾಕ್ಕೊಂಡು ಗೆಟಪ್ ಚೇಂಜ್ ಮಾಡ್ಕೊಂಡು ಬರ್ತಾರೆ. ಬಂದುಬಿಟ್ಟು ಸ್ನೇಹನ ಇವಳೇ ಡಾಕ್ಟ್ರು, ಅವತ್ತು ನಮ್ಮ ಮನೇಲಿ ನಮ್ಮ ಹೆಂಗಸ್ರನ್ನ ಅಡ್ಮಿಟ್ ಮಾಡಿದ್ದಕ್ಕೆ ಡಬಲ್ ಚಾರ್ಜ್ ಹಾಕಿ ದುಡ್ಡು ತಗೊಂಡ್ಳು, ಇವಳೇ ಡಾಕ್ಟ್ರು, ಹಿಡೀರಿ ಇವಳನ್ನ ಹಿಡ್ಕ ಅಂತೇಳಿ ಅವಳನ್ನ ಬೆಡ್ಸಾಡ್ತಾರೆ. ಅವಳು ಹೋಗ್ಬೇಡ ಸ್ನೇಹ, ನನ್ನ ಬಿಟ್ಟು ಹೋಗ್ಬೇಡ ಅಂತ ಇವಳು ಬಡ್ಕತ್ತಿರ್ತಾಳೆ. ಯಾರು? ದಾಮಿನಿ. ಆದರೆ ಅತ್ತೆ ಬರ್ತೀನಿ, ಅಲ್ಲಿ ಯಾರು ಇದ್ದಾರಾ ಕರ್ಕೊಬರ್ತೀನಿ, ಇರಿ ಅತ್ತೆ ಅಂತ ಬಿಡಿಸ್ಕೊಂಡು ಓಡಿಬಿಡ್ತಾಳೆ. ಆವಾಗ ರಾಮು ಬೆರ್ಸ್ಕೊ ಹೋಗ್ತಾನೆ, ಇಡಿ ಅವಳನ್ನ ಅನ್ನೋ ಹೊತ್ತಿಗೆ ಬೆರ್ಸ್ಕೊಂಡು ಹೋಗ್ತಾ ಇರ್ತಾನೆ. ಅಷ್ಟು ದೂರ ಹೋಗ್ತಾನೆ, ಅವಳು ತಪ್ಪಿಸ್ಕೊಂಡು ಓಡೋಗ್ತಾಳೆ. ಆಮೇಲೆ ಮತ್ತೆ ದಾಮಿನಿ ಹತ್ರನೇ ಬರ್ತಾರೆ. ಇವನು ಮಹಾದೇವನು ರಾಮನು ಬಂದು ಕೂತ್ಕೊಂಡು ಇದೆಲ್ಲ ತೆಗಿತಾರೆ, ಗೆಟಪ್ ಎಲ್ಲ ತೆಗೆದುಬಿಟ್ಟು, ಇನ್ನೊಂದು ಸ್ವಲ್ಪ ಹೊತ್ತು ಬದುಕಿರ್ತೀಯ ದಾಮಿನಿ, ಎಷ್ಟು ಆಟ ಆಡಿದೆ ನೀನು, ನಮ್ಮ ಫ್ಯಾಮಿಲಿನೆಲ್ಲ ಹಾಳು ಮಾಡಾಕ್ದೆ, ನಮ್ಮ ಅಮ್ಮಂಗೆ ವಿಷ ಹಾಕ್ದೆ, ನಮ್ಮಮ್ಮ ಅದೆಲ್ಲ ಏನು ಸಿಗುತ್ತೆ ನಿನಗೆ, ನಮ್ಮ ಫ್ಯಾಮಿಲಿ ಹಾಳು ಮಾಡೋದ್ರಿಂದ ನಿನಗೇನು ಸಿಗುತ್ತೆ, ಹಾಗೆ ಹೀಗೆ ಅಂತೆಲ್ಲ ಬೈತಾರೆ. ಹೇಳಿ ಎಲ್ಲ ಇದು ಮಾಡ್ತಾರೆ. ಆವಾಗ ಗೆಟಪ್ ತೆಗಿಯೋಕ್ಕಿಂತ ಮೊದಲು ರಾಮಂಗೆ ಹೇಳ್ತಾ ಇರ್ತಲ್ಲ, ಇವನಿಗೆ ಮಹಾದೇವನಿಗೆ ಹೇಳ್ತಾ ಇರ್ತಾಳೆ, ಮತ್ತು ನೀನು ಎಷ್ಟು ಕೇಳ್ತೀಯೋ ಅದು ಡಬ್ಬಲ್ ದುಡ್ಡು ಕೊಡ್ತೀನಿ, ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗು, ನನ್ನ ಬದುಕಿಸು ಅಂತೇಳ್ಬಿಟ್ಟು ಕತ್ತಲ್ಲಿರೋ ಚೈನ್ನ ಬಿಚ್ಚಕ್ಕೆ ಬಿಚ್ಕೊಡೋಕ್ಕೆ. ಅಷ್ಟೊತ್ತಿಗೆ ಗೆಟಪ್ ತೆಗಿತಾರೆ. ಆ ಗೆಟಪ್ ತೆಗೆದಾಗ ನೀನು ರಾಮನು ಮಹಾದೇವನ ಅಂತೇಳಿ, ಹೌದು ನಾವೇನೆ,
ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.